ಹಾಯ್, ಹೇಗಿದ್ದೀರಾ? ಇವತ್ತು ಟೋಸ್ಟರ್ ಮೂವಿ ಬಗ್ಗೆ ಮಾತಾಡೋಣ ಅಂತ. ಈ ಸಿನಿಮಾದಲ್ಲಿ ರಾಜ್‌ಕುಮಾರ್ ರಾವ್, ಸಾನಿಯಾ ಮಲ್ಹೋತ್ರಾ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ. ವಿವೇಕ್ ದಾಸ್ ಚೌಧರಿ ಡೈರೆಕ್ಷನ್‌ನಲ್ಲಿ ಬಂದಿರೋ ಈ ಸಿನಿಮಾ ಏಪ್ರಿಲ್ 15, 2026ಗೆ ರಿಲೀಸ್ ಆಗಿದೆ. ಈ ಇಡೀ ಸಿನಿಮಾ ಟೋಸ್ಟರ್ ಸುತ್ತ ಸುತ್ತುತ್ತೆ. ಇನ್ನು ಸ್ಟೋರಿಗೆ ಬರಬೇಕಂದ್ರೆ ಕಥಾನಾಯಕನ ಹೆಸರು ರಮಾಕಾಂತ್. ಅವರದೊಂದು ಪರ್ಫ್ಯೂಮ್ ಶಾಪ್ ಇದೆ. ಈತ ಒಬ್ಬ ಕಂಜೂಸ್. ದುಡ್ಡು ಖರ್ಚು ಮಾಡೋಕೆ ಹಿಂದೆ ಮುಂದೆ ನೋಡ್ತಾನೆ. ಅವನ ಹೆಂಡತಿ ಗುರೂಜಿ ಮಗಳ ಮದುವೆಗೆ ಹೋಗೋಕೆ ಗಿಫ್ಟ್ ತರೋಕೆ ಹೇಳ್ತಾಳೆ. ಆಗ ರಮಾಕಾಂತ್ ಅವನಿಗೆ ಶಾಪಿಗೆ ಬಂದಿರೋ ಸ್ಯಾಂಪಲ್ ಪರ್ಫ್ಯೂಮ್ನ ಹೆಂಡತಿಗೆ ಗೊತ್ತಾಗಿರದಿರೋ ಥರ ಪ್ಯಾಕ್ ಮಾಡ್ಕೊಂಡು ಹೋಗ್ತಾನೆ. ಅವಳಿಗೆ ಡೌಟ್ ಬಂದು ಓಪನ್ ಮಾಡ್ತಾಳೆ. ಕೋಪ ಮಾಡ್ಕೊಂಡು ಅವನ್ನ ಕರ್ಕೊಂಡು ಹೋಗಿ 5,000 ರು ಕೊಟ್ಟು ಟೋಸ್ಟರ್ನ ತಗೊಂಡು ಬರ್ತಾಳೆ. ಗಿಫ್ಟ್ ಕೊಟ್ಟು ಮನೆಗೆ ಬಂದ ಮೇಲೆ ಗೊತ್ತಾಗುತ್ತೆ ಆ ಮದುವೆ ಕ್ಯಾನ್ಸಲ್ ಆಗಿದೆ ಅಂತ. ನೆಕ್ಸ್ಟ್ ಡೇ ರಮಾಕಾಂತ್ ಅವರ ಮನೆಗೆ ಹೋಗಿ ಟೋಸ್ಟರ್ನ ಕೇಳ್ತಾರೆ. ಅವರು ಬೈದ್ ಕಳಿಸ್ತಾರೆ. ರಮಾಕಾಂತ್ಗೆ ಆ ಟೋಸ್ಟರ್ ಅನಾಥಾಶ್ರಮದಲ್ಲಿದೆ ಅಂತ ಗೊತ್ತಾಗುತ್ತೆ. ಅಲ್ಲಿಗೆ ಹೋಗಿ ಕೇಳಿದ್ರೆ ಓನರ್ ಕೊಡಲ್ಲ. ಆಗ ಅವನು ಆ ಟೋಸ್ಟರ್ನ ಕದಿಯೋ ಪ್ಲ್ಯಾನ್ ಮಾಡ್ತಾನೆ. ಅವನು ಆ ಟೋಸ್ಟರ್ನ ಕದಿತಾನೋ ಇಲ್ವೋ, ಆ ಟೋಸ್ಟರಿಂದ ಏನೇನು ಪ್ರಾಬ್ಲಮ್ ಫೇಸ್ ಮಾಡ್ತಾನೆ, ಇದೆಲ್ಲ ಗೊತ್ತಾಗಬೇಕಾದ್ರೆ ಮೂವಿನ ನೋಡಿ. ಈ ಮೂವಿ ನೆಟ್ಫ್ಲಿಕ್ಸಲ್ಲಿ ಸಿಗುತ್ತೆ. ಸಿನಿಮಾದಲ್ಲಿ ಕಾಮಿಡಿ ಸ್ವಲ್ಪ ಚೆನ್ನಾಗಿದೆ. ಇನ್ನು ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಓಕೆ ಅಂತ ಹೇಳ್ಬೋದು. ಒಂದ್ಸಲ ನೋಡ್ಬೋದಷ್ಟೇ. ಇದಿಷ್ಟು ಈ ಸಿನಿಮಾ ಬಗ್ಗೆ ನನ್ನ ಒಪಿನಿಯನ್. ನನ್ನ ಈ ಪ್ರಯತ್ನ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.